ಎಲ್ಲ ಒಂದೇ ಸಾವಿರ ಕೊಡಿ. ಅವ್ರು ಬೇಜಾರು ಮಾಡ್ಕೊಳ್ಳೋದು ಬಿಡಿ ಅಂತೇಳಿ ನೋಡಿ ಸರ್ ಕೈ ಕೆಳಗಡೆ ಬಿಡಿ, ಕೈ ಕೆಳಗಡೆ, ಕೈ ಕೆಳಗಡೆ. ಯಾರು ಮೊಬೈಲ್ ತೆಗೀರಿ? ಹಾಂ ಓಕೆ ಸರ್. ಹಾಂ ಸರ್ ನಿಮ್ದಾಯ್ತು ಅಂದ್ಮೇಲೆ ಇಬ್ರು ಯಾರು ಮಹಿಳೆಯರು ಹೋಗ್ತಾ ಇಲ್ಲಿ ದಯಮಾಡಿ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಚಾಲನೆಯನ್ನ ನೀಡ್ತಕ್ಕಂತಹ ನಮ್ಮ ಪ್ರೀತಿಯ HD ಕೋಟೆ ಶಾಸಕರಾದಂತಹ ಶ್ರೀಯುತ ಅನಿಲ್ ಚಿಕ್ಕಮದು ಸಾಹೇಬ್ರನ್ನ ಕೇಳ್ಕೊಳ್ತಿದ್ದೀನಿ. ಯಾರಾದರೂ ಮಹಿಳೆಯರೊಬ್ಬರು ಬಂದು ಈ ಒಂದು ದೀಪ ಬೆಳಗುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇಬ್ಬರು ಅಥವಾ ಮೂವರು ಬಂದು ಭಾಗಿಯಾಗಿ ಸಲ್ಲಿಸಬೇಕು.
ಎಲ್ಲ ಆ ಕಡೆ ಹೋಗಿ ಪುಷ್ಪನಭವನ ಸಲ್ಲಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇದು ಬನ್ನಿ ಸೈಡ್ ಕೊಡಿ, ಸ್ವಲ್ಪ ಹಂಗೆ ಫೋಟೋ ಬೆಳಿಗ್ಗೆ ನಾನು 8 ಗಂಟೆಗೆ ಮನೆ ಬಿಟ್ಟಾಗೂ ಕೂಡ ನಮ್ಗೆ ಅಲ್ಲಿ ಹೋಗಿ 2.5 ಗಂಟೆ ಟೈಮ್ ಆಯಿತು. 10:30 ಗಂಟೆ ಕೊಂಡ 12 ಗಂಟೆಗೆ ಪ್ರಾರಂಭ ಆಯಿತು. ಅದಾದಮೇಲೆ 1-1.5 ಗಂಟೆ ಅಲ್ಲಿಂದ ಹೊರಟಾಗಲೇ 1-2 ಗಂಟೆ ಆಗಿತ್ತು. ಅದು ಕಾರ್ಯನಿಮಿತ್ತ 1.5 ಗಂಟೆಗೆ ಬರ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಕ್ಷಮೆ ಯಾಚಿಸ್ತಾ, ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಭವನದ ಒಂದು ಗುದ್ಲಿ ಪೂಜೆಯನ್ನು ಚೌಡಳ್ಳಿ ಗ್ರಾಮದಲ್ಲಿ ನಾವು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಜವರಯ್ಯ ಅಣ್ಣವರೇ, ಮತ್ತೊಬ್ಬರು ನಮ್ಮ ಜಕ್ಕಲ್ಲಿ ಮಲ್ಲೇಶ್ ಅಣ್ಣವರೇ, ಯಜಮಾನರಾಗಿರ್ತಕ್ಕಂಥ ಮಾದಯ್ಯ ಅಣ್ಣವರೇ, ನಾಗೇಶ್ ಅಣ್ಣವರೇ, ನಿಂಗಯ್ಯ ಅಣ್ಣವರೇ, ಕೆಂಪು ಸಿದ್ದಯ್ಯ ಅಣ್ಣವರೇ, ಚಂದ್ರರವರೇ, ಗೋಪಾಲ್ರವರೇ, ನಮ್ಮ ನಾಗೇಶ್ ಅವರೇ, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಚೆಲುವಯ್ಯ ಅವರೇ, ಹಾಗೆ ಗೌರವಾನ್ವಿತ ಎಲ್ಲ ಮುಖಂಡರೇ, ತಾಯಂದಿರೇ, ಊರಿನ ಯಜಮಾನ್ರೆ, ಎಲ್ಲ ಸಮಾಜದ ಬಂಧುಗಳೇ, ಇವತ್ತೇನಾದ್ರು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರು ಈ ಒಂದು ಸಮುದಾಯಗಳಿಗೆ SC ST ಸಮುದಾಯಗಳಿಗೆ ಅವಕಾಶ ಕಲ್ಪಿಸ್ಕೊಟ್ಟಿರಲಿಲ್ಲ ಅಂದರೆ ನಾವು ಯಾರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರಲಿ, ತಾಲೂಕ್ ಪಂಚಾಯತಿ ಸದಸ್ಯರಾಗಿರಲಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ, ಶಾಸಕರಾಗಲಿ ಯಾವುದು ಕೂಡ ನಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ಅಂತ ಒಂದು ಶ್ರೇಷ್ಠವಾದಂಥ ಭಾರತ ದೇಶಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಬರ್ಕೊಟ್ಟಂಥ ಏಕೈಕ ವ್ಯಕ್ತಿ ಅದು ಯಾರು ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ಇದು ಈ ಒಂದು ಊರಲ್ಲಿ ನೆಲೆಸ್ತಾ ಐತೆ ಅಂತ ಅಂದರೆ ಅದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ, ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಿದ್ರೆ ಈ ಒಂದು ಭವನ ಕಟ್ಟೋದಕ್ಕೂ ಅಂಬೇಡ್ಕರ್ ಅವ್ರ ಫೋಟೋ ಇಡೋಕ್ಕೆ ಸಾರ್ಥಕ ಆಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ 3 ಮಾತು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಶಿಕ್ಷಣ, ಸಂಘಟನೆ, ಹೋರಾಟ. ಇವೆಲ್ಲ ಇದ್ರೆ ಕೂಡ ನಾವೆಲ್ಲವನ್ನು ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ನೀವು ಒಗ್ಗಟ್ಟಿಲ್ಲ ಅಂದರೆ ಯಾರು ಕೂಡ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಇವತ್ತು ಏನು ಬಹು ಮುಖ್ಯ ಬೇಡಿಕೆ ಚೌಡಳ್ಳಿ ಗ್ರಾಮದಲ್ಲಿ ಮೊದಲೇನೆ ನಮ್ಗೆ ಅಂಬೇಡ್ಕರ್ ಭವನ ಬೇಕು ಅಂತಲೂ ಕೂಡ ಮೊದಲಿಂದನೂ ಕೂಡ ತಾವು ಕೇಳ್ಕೊಂಡಿದ್ದೀರಿ. ಅದೇ ರೀತಿ ಅಂಬೇಡ್ಕರ್ ಭವನವನ್ನು ನಾವು 20 ಲಕ್ಷ ವೆಚ್ಚದಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಇನ್ನೂ ನಮಗೆ ಹೆಚ್ಚಿನ ರೀತಿ ಅನುದಾನವನ್ನು ಬೇಕು. ಇಲ್ಲಿ ಒಂದು ಕಾರ್ಯಕ್ರಮಗಳು ಅಂದರೆ ಒಂದು ಎಂಗೇಜ್ಮೆಂಟ್ ಇರ್ಬೋದು, ಮದುವೆ ಇರ್ಬೋದು, ಊರಿನಲ್ಲಿ ಏನೇ ಶಾಸ್ತ್ರ ಸಂಪ್ರದಾಯ ಮಾಡಬೇಕಂದ್ರೂ ಕೂಡ ಸ್ವಲ್ಪ ನಮಗೆ ಭವನ ದೊಡ್ಡದಾಗಿ ಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದೀರಿ. ನಮ್ಮ ಇಂಜಿನಿಯರವರು ಇಲ್ಲೇ ಇದ್ದಾರೆ. ಏನು ಇವರು ಭವನವನ್ನು ಏನು ಕೇಳಿದ್ದಾರೆ ಎಸ್ಟಿಮೇಟ್ ಪ್ರಕಾರ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಅಲ್ಲಿ ಒಂದು ಕನಿಷ್ಠ ಅಂದ್ರೂ ಕೂಡ ಒಂದು 100 ಜನ ಕೂತ್ಕೊಳ್ತಿರೋ ರೀತಿ ತಾವು ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಿಂದ ಎಸ್ಟಿಮೇಟ್ ಮಾಡಿ ಕೆಲಸ ಯಾವತ್ತಿನ ಪ್ರಾರಂಭ ಮಾಡ್ತೀರಾ? ಅದೇ ಎಸ್ಟಿಮೇಟ್ ಆಗ್ಬಿಡಿ, ರೀಎಸ್ಟಿಮೇಟ್ ಮಾಡಿರಿ. ರೀಎಸ್ಟಿಮೇಟ್ ಮಾಡಿ ಅಟ್ಲೀಸ್ಟ್ ನನಗೆ ಗುದ್ಲಿ ಪೂಜೆ ಮಾಡಿದ್ಮೇಲೆ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕು ಕೆಲಸ ಪ್ರಾರಂಭ ಆಗಬೇಕು. ನಾನು ಈ ಗುದ್ಲಿ ಪೂಜೆ ಮಾಡಿ 2 ತಿಂಗಳು 3 ತಿಂಗಳು ಅಷ್ಟು ಒಳಗಡೆ 1ನೇ ತಾರೀಕು 2ನೇ ತಾರೀಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ ವಹಿಸಿದ್ದೀವಿ. ನೀವು ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈಗ ಆಲ್ರೆಡಿ ನಾನು ಹಿಂದೆನೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅನುದಾನದಲ್ಲಿ 8 ಲಕ್ಷ ರೂಪಾಯಿನ ನಿಮ್ಮ ಕೆರೆ ಏರಿಗೆ ಬ್ಯಾರಿಗೇಟ್ನ ನಾನು ಆಲ್ರೆಡಿ ಹಾಕಿ 6 ತಿಂಗಳಾಯಿತು. ಅದಿನ್ನೂ ಕೆಲಸ ಪ್ರಾರಂಭ ಆಗಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಮಾತಾಡಿ ಅಲ್ಲಿಗೆ ಈ ಕಡೆ ಭಾಗಕ್ಕೆ ಮಾತ್ರ ನಾನು ಹಾಕಿದ್ದೀನಿ. ಏನು ಒಂದು ಒಳ್ಳೆ ಕೆರೆ ಏನು ಏರಿದೆ, ಬೈಕಲ್ಲಿ ಓಡಾಡೋರು ಜಾಸ್ತಿ ನೋಡ್ತಿರ್ತೀನಿ, ಭಾಳ ಸ್ಪೀಡಾಗಿ ಓಡಿಸ್ತಾರೆ ಗಾಡಿಗಳು, 2 ವೀಲರ್ಸ್ಗಳು. ಅಲ್ಲಿ ಆಲ್ರೆಡಿ ನಾನು ದುಡ್ಡು ಹಾಕಿದ್ದೀನಿ. ನಾನು ಇಂಜಿನಿಯರ್ ಜೊತೆ ಮಾತಾಡಿ ಇನ್ನೊಂದು 2-3 ದಿವಸದಲ್ಲಿ 6 ಲಕ್ಷ ರೂಪಾಯಿ ಒಂದು ಸೈಡ್ ಮಾತ್ರ ಹಾಕಿದ್ದೀನಿ, ಇನ್ನೊಂದು ಸೈಡ್ಗೆ ಹಾಕ್ಸಿಲ್ಲ. ಅಲ್ಲೇನು ಕೆರೆ ಏರಿ ಇದೆ ಅಲ್ಲಿಗೆ ಬ್ಯಾರಿಗೇಟ್ ಹಾಕ್ತಕ್ಕಂಥ ವ್ಯವಸ್ಥೆನ ಆಲ್ರೆಡಿ ನಾನು ಮಾಡಿದ್ದೀನಿ. ಇನ್ನು ಉಳಿಕೆ ಮುಖ್ಯವಾಗಿ ನಮ್ಮ ಜಕ್ಕಳ್ಳಿಯಿಂದ ಚೌಡಳ್ಳಿಗೆ 100% ಡಾಂಬರೀಕರಣ ರಸ್ತೆಯನ್ನು ನೀವು ಮತ್ತೆ ಕೇಳ್ಕೊಂಡಿದ್ರಿ. ಈಗ ಆಲ್ರೆಡಿ ಪ್ಯಾಚ್ ವರ್ಕ್ ಒಂದು ರೌಂಡ್ ಮಾಡಿಸಿದ್ದೀನಿ. 6 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿನೋ ಗ್ರ್ಯಾಂಡ್ ಕೊಟ್ಟು ಒಂದು ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ. ಅದೇನು ಕೇಳ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ. ಇಲ್ಲಿ 1 to 5th ಇರ್ಬೋದು. ಎಲ್ಲ ಏನು ಓದ್ತಿದ್ದೀರಾ? 1 to 5th ಶಾಲೆ ಇದೆ, 2 ಟೀಚರ್ಸ್ ಇದ್ದಾರೆ. ಅಂಗನವಾಡಿ ಇರ್ಬೋದಲ್ಲ, ಅಂಗನವಾಡಿನೂ ಇರ್ಬೋದು. ಅಂಗನವಾಡಿನೂ ಕೂಡ ನಡೀತಾ ಇದೆ.
ಈಗ ಆಲ್ರೆಡಿ ನೀರ್ದು 100% ಒಂದು ಏನು ಇಲ್ಲೇ ನಮ್ಮ ತುಮಸೂರಿಗೆ ಇರ್ತಕ್ಕಂಥ ವಾಟರ್ ರಿಸೋರ್ಸ್ ಅಲ್ಲಿ ಈ ಊರಿಗೆ ಕುಡಿಯೋ ನೀರು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ. JJM ಕೂಡ ಕೆಲಸ ನಡೆದಿದೆ. ಮನೆಯಲ್ಲಿ ಕೂಡ ಕನೆಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಏನು ತಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಇವತ್ತು ತಾಲೂಕಿನಲ್ಲಿ ನನಗೇನಾದ್ರು ಶಾಸಕರಾಗಬೇಕಂದ್ರೆ ನಮ್ಮ ಕುಟುಂಬಕ್ಕಾಗಲಿ ನಮ್ಗಾಗ್ಲಿ ಅದಕ್ಕೆ ಮುಖ್ಯ ಕಾರಣ ತಾವು ಕೂಡ ಚೌಡಳ್ಳಿ ಗ್ರಾಮಸ್ಥರು ಅಂತಾನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ತಮ್ಮೆಲ್ಲರೂ ಓಟ್ ಹಾಕಿ ಗೆಲ್ಸಿದಕ್ಕೆ ನಾನು ಇವತ್ತು ಈ ಒಂದು ತಾಲೂಕಿನಲ್ಲಿ ಇವತ್ತು ಸರ್ಕಾರಿ ಕಾರ್ಯಾಲಯ ಓಡಾಡ್ತಿದ್ದೀನಿ ಅಂತ ಕಾರಣ ನಮ್ಮ ತಾಲೂಕಿನ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಯಾಕಂದ್ರೆ ನಮ್ಮ ತಂದೆಯವ್ರಿಗೆ ಹುಣಸೂರು ತಾಲೂಕಲ್ಲಿ ಅಪ್ಪಾಜಿಯವರು 2-3 ಚುನಾವಣೆಗಳು ನಿಲ್ಸಿದ್ರು. ಅಲ್ಲಿ ಹುಣಸೂರು ತಾಲೂಕಿನಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಅವಕಾಶ ಸಿಕ್ಕಿದ್ದು ಒಂದೇ ಸತಿ. ಆದ್ರೆ ಈ ತಾಲೂಕು ನಮ್ಮ ಕುಟುಂಬಕ್ಕೆ 3 ಬಾರಿ ಅವಕಾಶವನ್ನ ತಾವು ಕಲ್ಪಿಸ್ಕೊಟ್ಟಿದ್ದೀರಿ. ಅದ್ರ ಋಣ ನಮ್ಮ ಕುಟುಂಬದ ಮೇಲೆ ಯಾವತ್ತೂ ಕೂಡ ಆ ಒಂದು ಋಣ ನಮ್ಮ ಕುಟುಂಬದಲ್ಲಿ ಯಾವತ್ತೂ ಕೂಡ ಇರ್ತದೆ. ಯಾವತ್ತೂ ಕೂಡ ಈ ತಾಲೂಕಿನ ಜನತೆ ನಾವು ಋಣವನ್ನ ತೀರ್ಸಕ್ ಸಾಧ್ಯ ಇಲ್ಲ ಅಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಾಜಕೀಯವಾಗಿ ಪುನರ್ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ನಮ್ಮ HD ಕೋಟೆ ತಾಲೂಕು. ವಿಶೇಷವಾಗಿ ನನಗೆ 2 ಬಾರಿ ತಾವು ಶಾಸಕರಾಗಿ ಮಾಡಿದಿರಿ. ಖಂಡಿತವಾಗ್ಲೂ ಎಲ್ಲ ತಾಯಂದಿರ ಆಶೀರ್ವಾದ, ಎಲ್ಲ ನನ್ನ ತಂದೆಯ ಆಶೀರ್ವಾದ, ನಮ್ಮ ಸಹೋದರರ ಆಶೀರ್ವಾದ, ಅದರಲ್ಲೂ ಕೂಡ ಇನ್ನೊಬ್ರು ಮುಖ್ಯ ಕಾರಣ ನನ್ನ ರಾಜಕೀಯ ಗುರುಗಳಾದ ಧ್ರುವಣ್ಣ ಸಾಹೇಬ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನ್ನನ್ನ ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಅಲ್ಲಿ ಅವಕಾಶ ಸಿಕ್ಲಿಲ್ಲ. ಆಗ ಧ್ರುವಣ್ಣ ಸಾಹೇಬ್ರು ನಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದು ಒಂದು ಆಶೀರ್ವಾದವನ್ನ ಮಾಡಿ ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ಇದಕ್ಕೆ ಮುಖ್ಯ ಕಾರಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ನಿಮ್ಗೆ ಮನವಿ ಮಾಡ್ತೀನಿ. ನೀವ್ಯಾರು ಗ್ರಾಮಸ್ಥರು ಅಟ್ಲೀಸ್ಟ್ 2 ತಿಂಗಳಿಗೋ 1 ತಿಂಗಳಿಗೋ ಬಂದು ನನ್ನನ್ನು ಭೇಟಿ ಮಾಡಲ್ಲ. ಯಾವಾಗಲೂ ಕೂಡ ಎಲ್ಲ ಗ್ರಾಮದವರು ಬರ್ತಾರೆ, ನೀವ್ಯಾರು ಕೂಡ ಬರಲ್ಲ. ಆದ್ರಿಂದ ಒಂದೊಂದ್ಸತಿ 2 ಸತಿ ಬರ್ತೀರಿ, ಯಾವಾಗೋ ಸಿಕ್ಕಾಗ ಹೇಳ್ತೀರಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಅಂತದನ್ನು ಕೂಡ ತಾವು ಬಂದು ರಿಕ್ವೆಷನ್ಸ್ ನ ಕೊಟ್ಟು ನೀವು ಏನೇನು ಕಾರ್ಯಕ್ರಮ, ಯಾಕಂದ್ರೆ ಸರ್ಕಾರ ಇದೆ ಈಗ ಆಲ್ರೆಡಿ ಎಲ್ರಿಗೂ 2,000 ರೂಪಾಯಿ ದುಡ್ಡು ಕೊಟ್ಟಿದೀವಿ. ಎಲ್ಲ ಬರ್ತೈತೆ ತಾನೇ? ಪ್ರತಿ ತಿಂಗಳು 2,000 ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ ಕೂಡ ಕೊಡ್ತಿದೀವಿ. ಇಲ್ಲ ಹೊಸ ಡಿಪಾರ್ಟ್ಮೆಂಟ್ ಹಿಂದೆ ಇದ್ದವರು ತ್ಯಾಗರಾಜ್ ಅಂತವ್ರನ್ನ ಇನ್ನೊಂದು 2-3 ದಿವಸದಲ್ಲಿ ನಾನು ಹಾಕೊಡ್ತಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು 1 ವರ್ಷದಿಂದ. ಡಿಪಾರ್ಟ್ಮೆಂಟ್ ಸ್ವಲ್ಪ ನಮಗೂ ಕೂಡ ಹೇಳ್ದಂತ ಕೆಲಸ ಕಾರ್ಯಗಳು ಆಗ್ತಿಲ್ಲ, ಅವರ ಬದಲಾವಣೆ ಮಾಡಿದ್ದೀನಿ. ಹಿಂದೆ ತ್ಯಾಗರಾಜ್ ಅಂತ ಡಿಪೋ ಮ್ಯಾನೇಜರ್ ಇದ್ರು, ಅವ್ರನ್ನೇ ಮತ್ತೆ ಸರ್ಕಾರದ ವತಿಯಿಂದ ಮತ್ತೆ ಅವ್ರನ್ನೇ ಕೂಡ ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಇಲ್ಲಿ ಏನು ಹಿಂದೆಯಿಂದ ಯಾವ ರೀತಿ ಬಸ್ ಬಂದಿತ್ತು ಆ ರೂಟ್ನೇ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಈಗ ಫ್ರೀಯಾಗಿ ಕರೆಂಟ್ ಕೂಡ ಕೊಡ್ತಿದೀವಿ, ಅಕ್ಕಿ ಕೊಡ್ತಾ ಇದೀವಿ. ಮತ್ತೆ ಯುವ ನಿಧಿಲಿ ಯಾರು ಹಾಕಿಲ್ಲ, ನಮ್ಮ ತಾಲೂಕಿಂದ ಒಂದು 700 ಅಪ್ಲಿಕೇಶನ್ಸ್ ಹೋಗೈತೆ ಅಷ್ಟೇ ಯುವ ನಿಧಿಲಿ. ಅದರಿಂದ ಇಷ್ಟೆಲ್ಲ ಸರ್ಕಾರ ನಮ್ಗೆ ಸವಲತ್ತು ಕೊಡ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಈ ಯೋಜನೆಗಳನ್ನ ಬಡವರನ್ನ ಮೇಲೆತ್ತತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆದಷ್ಟು ಬೇಗನೆ ಕೆಲಸ ಕಾರ್ಯಗಳು ಇನ್ನೊಂದು ತಾವು ರೀಚ್ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ರಿ. ಇರಿಗೇಷನ್ ಇಂದ ತಾರ್ಕಾಯಿಂದ ಏನು ನಾವು ಲಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮ ಜಮೀನುಗಳಿಗೆ ನೀರು ಬರ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಹೀಗೆ ಯಾವ ರೀತಿ ಏನಾದ್ರು ವ್ಯವಸ್ಥೆ ಮಾಡಬೇಕಾ, ಇಲ್ಲ ಲೈನಿಂಗ್ ವರ್ಕ್ ಮಾಡಬೇಕಾ, ಅದನ್ನ ನೋಡಿ ಮುಂದಿನ ದಿನಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಡ್ತೀನಿ. ಸೇರ್ಸ್ಗನ ಹಂತವಾಗಿ, ಯಾಕಂದ್ರೆ ನಾನು ಎಲ್ಲಾನು ಒಂದೇ ಸತಿ ಹೇಳ್ಬಿಟ್ರೆ ನೀವೆಲ್ಲ ನನ್ನ ಮರ್ತ್ಕೊಬಿಡ್ತೀರಿ. ಒಂದೊಂದು ಕೆಲಸಗಳು ಪೆಂಡಿಂಗ್ ಇದೆ, ಸ್ವಲ್ಪ ಗ್ಯಾಪ್ನ ಇರ್ತದೆ, ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ. ಅದರಿಂದ ತಮಾಷೆಗೆ ಹೇಳಿದೆ, ನಮ್ಮ ಕೈಯಲ್ಲಿ ಏನ್ ಕೆಲಸ ಕಾರ್ಯಗಳು ಸಾಧ್ಯ ಆಗ್ತದೆ ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಈ ಊರಿಗೆ ಏನೇನು ಅನುದಾನಗಳನ್ನ ಕೊಡಬೇಕು. ಈಗ ಆಲ್ರೆಡಿ ಭವನ ಕೊಟ್ಟಿದ್ದೀವಿ, ಬ್ಯಾರಿಗೇಟ್ ಹಾಕಿದ್ದೀನಿ, ಇನ್ನು ಮುಖ್ಯವಾಗಿ ಒಂದು ರಸ್ತೆ ಮತ್ತೆ ಸೇತುವೆ ಒಂದು ಕೇಳ್ಕೊಂಡಿದ್ದೀರಿ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ತಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೀನಿ. ಜೈ ಕನಕ, ಜೈ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.